ಓಕೆ, ಸೊ ನಾನು ಇದುವರೆಗೂ ಬೇರೆ ಬೇರೆ ಕಾಂಪಿಟೇಟರ್ ಯೂಸ್ ಮಾಡ್ತಾ ಇದ್ದೆ, ಲೈಕ್ ಬೇರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾರು ಯೂಸ್ ಮಾಡ್ತಿದ್ದೆ ಅಂತ. ಬಟ್ ಈಗ ನಾನು ಲಾಸ್ಟ್ 2 days ಇಂದ ಟ್ರೇಡ್ ಜಿನಿಯನ್ ನೋಡ್ತಾ ಇದ್ದೀನಿ. ಒಂದು ವಾರದ ಹಿಂದೆ ನಾನು ಅಬ್ಸರ್ವ್ ಮಾಡಿದೆ ಯಾವ ತರ ಇದು ವರ್ಕ್ ಆಗ್ತಿದೆ ಅಂತ ಹೇಳಿ. ಫಸ್ಟ್ ನಾನು ಯಾವ್ದೋ ಒಂದು ಕೊಡೋಕ್ಕಿಂತ ಮುಂಚೆ ಅದು ನನಗೆ ಬೆಸ್ಟ್ ಅನ್ಸಿದ್ರೆ ಮಾತ್ರ ನಾನು ನಿಮ್ಗೆ ಅದನ್ನ ಕೊಡಬೇಕು, ಯಾಕಂದ್ರೆ ನೀವು ನನ್ನ ಟ್ರಸ್ಟ್ ಮಾಡ್ತಿದ್ದೀರಾ ಮೇನು. ಸೊ ಹಾಗಾಗಿ ನನಗೆ ಇದು ಬೆಸ್ಟ್ ಅನ್ಸಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಮೇನ್ ಅಡ್ವಾಂಟೇಜಸ್ ಏನ್ ನಂಗೆ ಸಿಕ್ಕಿದೆ ಇದರಲ್ಲಿ ಅನ್ನೋದನ್ನ ಕೂಡ ನಾನು ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ನನ್ನ ಎಕ್ಸ್ಪ್ಲೇಷನ್ ಆದ್ಮೇಲೆ ಒಂದು 10-15 ಮಿನಿಟ್ಸ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಕಂಪ್ಲೀಟ್ ಮಾಡ್ತೀನಿ. ಅದಾದ್ಮೇಲೆ ಏನೇ ಕ್ವಶನ್ ಇತ್ತಂದ್ರೂ ಕೂಡ ನೀವು ಕ್ವಶನ್ ಕೇಳ್ಬೋದು, ನಾನು ಆನ್ಸರ್ನ ಮಾಡ್ತೀನಿ. ನನಗೆ ಬೆಸ್ಟ್ ಅನ್ಸಿರೋ ಫ್ಯೂಚರ್ ಏನಿದೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಿಟ್ಟು ಬೇರೆ ಏನ್ ಫ್ಯೂಚರ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? ಸೊ ಈಗ ನನಗೆ ಮೇನ್ ಬೇಕಾಗಿರೋದು ಏನು, ಆಸ್ ಅ ಟ್ರೇಡರ್ಗೆ ನಾನೀಗ ಮಲ್ಟಿಪಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇರ್ತೀನಿ ಅಲ್ವಾ. ಈಗ ನಾನು ಟ್ರೇಡಿಂಗ್ ಮಾಡುವಾಗ ನಾಳೆ ಯಾವ್ದು ನ್ಯೂಸ್ ಇದೆ, ನಾ ಒಂದು ವೆಬ್ಸೈಟ್ ಯೂಸ್ ಮಾಡ್ತೀನಿ. ಅಂಡ್ ಮಾರ್ಕೆಟ್ ಮೂವರ್ಸ್ ಯಾರಿದ್ದಾರೆ, ನಾ ಆತರ ಬೇರೆ ಬೇರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದೀನಿ. ನಾನು ಟೋಟಲ್ ಟ್ರೇಡಿಂಗಿಗೆ ಅಂತ 4 ಆಪ್ಸ್ ನ ಯೂಸ್ ಮಾಡ್ತೀನಿ. ಒಂದು ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತೀನಿ, ಒಂದು ಮನಿ ಕಂಟ್ರೋಲ್ ಯೂಸ್ ಮಾಡ್ತೀನಿ, ಅಂಡ್ NSE ವೆಬ್ಸೈಟ್ ಯೂಸ್ ಮಾಡ್ತೀನಿ, ಅಂಡ್ ನನ್ನ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಟೋಟಲ್ 4 ನಾನೀಗ ಸದ್ಯಕ್ಕೆ ಯೂಸ್ ಮಾಡ್ತಿದ್ದೀನಿ. ಅದು ಬಿಟ್ಟು ನ್ಯೂಸ್ ಪ್ಲಾಟ್ಫಾರ್ಮ್ ಒಂದು 2-3 ಆ್ಯಪ್ ಇದಾವೆ. ಓಕೆನಾ? ಇನ್ಕ್ಲೂಡಿಂಗ್ ಮಾರ್ಕೆಟ್ ಪಾರ್ಟ್ಸಲ್ ಆ್ಯಪ್. ಸೊ ಇದ್ರಲ್ಲಿ ನನಗೆ ಎಲ್ಲದೂ ಒಟ್ಟಿಗೆ ಸಿಕ್ಕಿರೋದು ಏನೇನು ಅಂತಂದ್ರೆ ಅಪ್ಕಮಿಂಗ್ ರಿಸಲ್ಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ರಿಸಲ್ಟ್ 11th ಇದೆ ನೋಡಿ, ನಾ ಇದನ್ನ ಎಲ್ಲಿ ಹುಡುಕ್ಬೇಕು? ಸೊ ನನಗೆ ಮೈಂಡ್ ಅಲ್ಲೇ ಇರೋದಿಲ್ಲ ಯಾವ್ಯಾವ ನ್ಯೂಸ್ ಇದಾವೆ ಅಂತ ಹೇಳ್ಬಿಟ್ಟು. ನನಗಿದೆಲ್ಲ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರಿಸಲ್ಟ್ ಕ್ಯಾಲೆಂಡರ್ಗೆ ಹೋದ್ರೆ ನನಗೆ ಇಲ್ಲಿ ಕಂಪ್ಲೀಟ್ ಆಗಿ ನಾಳೆ ಯಾವ್ದಿದೆ, ನೆಕ್ಸ್ಟ್ ವೀಕ್ ಯಾವ್ದಿದೆ, ಟುಮಾರೋ ಯಾವ್ದಿದೆ, ನೆಕ್ಸ್ಟ್ ವೀಕ್ ಯಾವ್ದಿದೆ, ಅಥವಾ ಯಾವ ಡೇಟ್ ಸೆಲೆಕ್ಟ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ನನಗೆ ಸಿಗತ್ತೆ. ದಿಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಾನು ತಗೊಂಡಿರೋದು ಏನು ಅಂತಂದ್ರೆ, ಈಗ ನಂಗೆ 11th TCS ಮತ್ತು ಇನ್ಫೋಸಿಸ್ ಎರಡರದ್ದು ರಿಸಲ್ಟ್ ಇದೆ ಅಂತ ನನ್ನ ಕಣ್ಮುಂದಿದೆ. ಸೊ ನಾನು ಅಕಾರ್ಡಿಂಗ್ ಟು ದಿಸ್ ನನ್ನ ಟ್ರೇಡಿಂಗ್ ಪ್ಲಾನ್ ನ ಮಾಡ್ಬೇಕು ನಾನು. ಸೊ ಆಸ್ ಅ ಟ್ರೇಡರ್ ನನಗೆ ಏನ್ ಬೆನಿಫಿಟ್ ಸಿಗ್ತಿದೆ ಅಂತಂದ್ರೆ ಅಕಾರ್ಡಿಂಗ್ ಟು ದಿಸ್. ಯಾಕೆ ಅಂದ್ರೆ TCS ಮತ್ತು ಇನ್ಫೋಸಿಸ್ ಕಂಪನಿಗಳೇನಿದಾವಲ್ಲ ಇವೆಲ್ಲ ಮಾರ್ಕೆಟ್ ಅನ್ನೇ ಶೇಕ್ ಮಾಡುವಂತಹ ಸ್ಟಾಕ್ಸ್ ಗಳು. ಸೊ ಈ ತರ ಅಪ್ಕಮಿಂಗ್ ಇವೆಂಟ್ ಗಳು ಯಾವಿದಾವೆ ನನಗೆ ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಟ್ರೇಡ್ ಜಿನಿಯಿಂದ. ಅಂಡ್ ಇನ್ನೊಂದು ನೆಕ್ಸ್ಟ್ ಏನು ಅಂದ್ರೆ ಓಪನ್ ಹೈ ಲೋ. ನಾನು ಆಕ್ಚುಲಿ ನಿಮ್ಗೆ ರೀಸೆಂಟ್ ಆಗಿ ಒಂದು ಓಪನ್ ಹೈ ಲೋ ಯಾವ ಸ್ಟಾಕ್ ಮಾಡಿದೆ ಅದನ್ನ ಉಪಯೋಗಿಸ್ಕೊಂಡು ಯಾವ ತರ ಟ್ರೇಡ್ ಮಾಡಬೇಕು ಅಂತ ಒಂದು ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ ಅಲ್ವಾ. ಅದು ನಾನು ಹುಡುಕ್ತಾ ಕೂಡ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಯಾವ ಸ್ಟಾಕ್ ಓಪನ್ ಹೈ ಲೋ ಮಾಡಿದೆ, ಈ ಸ್ಟಾಕ್ ನೋಡಿ ಓಪನ್ ಇಸ್ ದ ಹೈ ಅಂದ್ರೆ ಒಂದು ಕ್ಯಾಂಡಲ್ ಓಪನ್ ಆಗಿದೆ, ಓಪನ್ ಇಂದಾನು ಕೆಳಗಡೆ ಬಿದ್ದಿದೆ ಮಾರ್ಕೆಟ್. ಅದು ಅದೇ ತರ ಓಪನ್ ಲೋ ಅಂದ್ರೆ ಒಂದು ಪಾಯಿಂಟ್ ಓಪನ್ ಆಗಿದೆ, ಲೋ ಮಾಡೇ ಇಲ್ಲ, ಓಪನ್ ಆದಾಗಿಂದಾನು ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಇದ್ದಾರೆ. ಸೊ ಇದು ಕೂಡ ನಂಗೆ ಫಿಲ್ಟರ್ ಆಗಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ನಾ ಇದನ್ನ ಹುಡುಕ್ತಾ ಕೂಡ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ಟೆಕ್ನಿಕಲಿ ನೋಡಿ, ಟೆಕ್ನಿಕಲ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡ್ ಮಾರ್ಕೆಟ್ ಮೂವರ್ಸ್. ಸೊ ನಾ ಈಗ ಮಾರ್ಕೆಟ್ ಮೂವರ್ಸ್ ನ ನೋಡ್ಬೇಕು ಅಂದ್ರೆ ಎಲ್ಲಿ ಹೋಗ್ತಾ ಇದ್ದೀನಿ? ಮನಿ ಕಂಟ್ರೋಲ್ ಹೋಗ್ತೀನಿ ಅಥವಾ NSE ಹೋಗ್ತೀನಿ. ನಾನು ಕೂಡ ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೆ ಇತ್ತೀಚೆಗೆ. ಯಾಕೆ ಅಂತಂದ್ರೆ ಮಾರ್ಕೆಟ್ ಮೂವರ್ಸ್ ಯಾರು ಬೇಕು ನನಗೆ. ಇವತ್ತಿನ ದಿನ ಮಾರ್ಕೆಟ್ ಮೂವರ್ಸ್ ಯಾರಿದ್ದಾರೆ? ಬಜಾಜ್ ಫೈನಾನ್ಸ್ ನೋಡಿ ಅರೌಂಡ್ 4.34% ಅಪ್ ಆಗಿದೆ, 7,700. ಸೊ ನಾನು ಇದನ್ನ ಏನ್ ಮಾಡ್ಬೇಕು? ಇಷ್ಟು ದಿವಸ ಮನಿ ಕಂಟ್ರೋಲ್ ಹೋಗಿ ನೋಡ್ತಾ ಇದ್ದೆ. ಬಟ್ ಈಗ ಇದೇ ಪೇಜ್ ಅಲ್ಲೇ ಈಕ್ವಿಟೀಸ್ ಹೋದ್ರೆ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್, ಆಕ್ಟಿವ್ ಬೈ ವಾಲ್ಯೂಮ್ ಎಷ್ಟಿರಬೇಕು, ವ್ಯಾಲ್ಯೂ ಎಷ್ಟಿದೆ, ಓನ್ಲಿ ಬೈಯರ್ಸ್ ಎಲ್ಲಿದ್ದಾರೆ, ಓನ್ಲಿ ಸೆಲ್ಲರ್ಸ್ ಎಲ್ಲಿದ್ದಾರೆ, 52 ವೀಕ್ ಹೈ ಯಾವ ಸ್ಟಾಕ್ ಮುಟ್ಟಿದೆ ಅಂದ್ರೆ 1 ವರ್ಷದ ಹೈ, 1 ವರ್ಷದ ಲೋ, ಇದೆಲ್ಲ ಆಟೋಮೆಟಿಕ್ ಆಗಿ ನನಗೆ ಸಿಗ್ತಾ ಇದೆ. ಸೊ ಆಸ್ ಅ ಟ್ರೇಡರ್ ನನಗೆ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವೆಲ್ಲವೂ ಅವೈಲಬಲ್ ಇದಾವೆ. ಅಂಡ್ ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ ಫಂಡ್ಸ್. ಈಗ ನಾನು ಒಂದು ಫಂಡ್ಸ್ ಆಡ್ ಮಾಡಿದೀನಿ ಅಂತಂದ್ರೆ ಐದರ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಈಕ್ವಿಟೀಸ್ ಆರ್ ಕಮೋಡಿಟೀಸ್. ಸೊ ಬೇರೆ ವೆಬ್ಸೈಟ್ ಎಲ್ಲ ಬೇರೆ ಇದರೆಲ್ಲ ನೋಡೋದಾದ್ರೆ ಈಕ್ವಿಟಿಗೆ ಬೇರೆ ಆಡ್ ಮಾಡಬೇಕು ಮತ್ತು ಕಮೋಡಿಟಿಗೆ ಬೇರೆ ಆಡ್ ಮಾಡಬೇಕು. ಬಟ್ ಇದರಲ್ಲಿ ನೀವು ಒಂದು ಫಂಡ್ಸ್ ಆಡ್ ಮಾಡಿದ್ರಿ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ತನಕ ಟ್ರೇಡ್ ಮಾಡ್ತಾನೆ ಇರಬಹುದು. ಸೊ ದಿಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದರ ಜೊತೆಗೆ BO ಆರ್ಡರ್. ನಾನು ಹುಡುಕ್ತಾ ಇರೋದು ಒಂದು ಆರ್ಡರ್ ಏನು ಅಂತಂದ್ರೆ, ಈಗ ನಾನು ಒಂದು ಬೈ ಆರ್ಡರ್ ಕೊಟ್ಟಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಸೆನ್ಸೆಕ್ಸ್ ಬೈ ಆರ್ಡರ್ ಕೊಟ್ಟಿದ್ದೀನಿ. ಅಂಡ್ ಇಲ್ಲಿ ನಾನು ಸ್ಟಾಪ್ ಲಾಸ್ ಇಡಬಹುದು, ಅಥವಾ ಟಾರ್ಗೆಟ್ ಇಡಬಹುದು, ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಡಬಹುದು, ಅಥವಾ 3 ಒಟ್ಟಿಗೆ ಕೂಡ ನಾನು ಇಡಬಹುದು. ನಾನು ಬೇರೆ ಬೇರೆದ್ರಲ್ಲಿ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಫಸ್ಟ್ ಬೈ ಮಾಡ್ತೀನಿ, ಆಮೇಲೆ ಆರ್ಡರ್ ಪೊಸಿಷನ್ ಗೆ ಹೋಗ್ಬಿಟ್ಟು ಸ್ಟಾಪ್ ಲಾಸ್ ನ ಇಡ್ತೀನಿ, ಅದೇ ಆರ್ಡರ್ ನ ಮಾಡಿಫೈ ಮಾಡ್ತೀನಿ ಮಲ್ಟಿಪಲ್ ಟೈಮ್ಸ್. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ, ಈಗ ನಾ ಬೈ ಮಾಡುವಾಗ್ಲೇನೆ ನನ್ನ ಸ್ಟಾಪ್ ಲಾಸ್ ನ ಇಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಲಿಮಿಟ್ ಆರ್ಡರ್ ಎಷ್ಟಕ್ಕೆ ಬೈ ಮಾಡಬೇಕು? 280 rupees ಬೈ ಮಾಡ್ತಾ ಇದ್ದೀನಿ. ನನ್ನ ಸ್ಟಾಪ್ ಲಾಸ್ 240 ನಾನು ಇಲ್ಲೇ ಇಟ್ಬಿಡ್ತೀನಿ. ಓಕೆ, ಅಂಡ್ ಟಾರ್ಗೆಟ್ ಇನ್ ಕೇಸ್ ನಂಗೆ 310 ಹೋಗುತ್ತೆ ಅಂತಿದ್ರೆ ನಾ 310 ಇಟ್ಬಿಡ್ತೀನಿ ಇದನ್ನ. ಅಂಡ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಕೂಡ ನಾವು ಇಲ್ಲಿ ಇಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ 261 ಅಥವಾ 241 ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಇದು 1 ಪಾಯಿಂಟ್ ಮೂವ್ ಆದ ತಕ್ಷಣ ಇದು ಕೂಡ 1 ಪಾಯಿಂಟ್ ಮೂವ್ ಆಗ್ತಾ ಹೋಗುತ್ತೆ. ಸೊ ನಾನು ವರಿ ಮಾಡ್ಬೇಕಾಗಿಲ್ಲ, ನಾ ಬೈ ಮಾಡ್ತೀನಿ, ನಾನು ಅದ್ರ ಪಾಟಿಗೆ ಅದು ಬಿಟ್ಬಿಡ್ತೀನಿ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಮಾಡ್ತಾ ಹೋಗಿ ಒಂದೊಂದು ಪಾಯಿಂಟ್ ಕೊಟ್ಕೊಂತ ಹೋಗಿ ಅದು ಎಲ್ಲಿ ನಮಗೆ 1 ಪಾಯಿಂಟ್ ಇಂದ ಕೆಳಗಡೆ ಇಳಿಯತ್ತೋ ಅಲ್ಲಿಗೆ ಆಟೋಮೆಟಿಕ್ ಆಗಿ ಸ್ಕ್ವೇರ್ ಆಫ್ ಆಗುತ್ತೆ.
ಯಾವ ಆರ್ಡರ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಮೇ ಬಿ ಸ್ಟಾಪ್ ಲಾಸ್ ಆಗಿರ್ಬೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿರ್ಬೋದು, ಅಥವಾ ಟಾರ್ಗೆಟ್ ಆಗಿರ್ಬೋದು, ಯಾವ ಆರ್ಡರ್ ಫಸ್ಟ್ ಎಕ್ಸಿಕ್ಯೂಟ್ ಆಗತ್ತೆ, ರಿಮೈನಿಂಗ್ 2 ಆರ್ಡರ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾವು ಅದನ್ನ ಆಟೋಮೆಟಿಕ್ ಕ್ಯಾನ್ಸಲ್ ಮಾಡಬೇಕು ಹೋಗಿ ಮ್ಯಾನ್ಯುಯಲ್ ಆಗಿ ಅಂತಿಲ್ಲ, ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ದಿಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಒಬ್ಬ ಟ್ರೇಡರ್ಗೆ ಒಂದೇ ಒಂದು ಆರ್ಡರ್ ಅಲ್ಲಿ ಮಲ್ಟಿಪಲ್ ಆರ್ಡರ್ಸ್ ಗಳನ್ನ, ಸ್ಟಾಪ್ ಲಾಸು, ಟ್ರೈಲಿಂಗ್ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ ಮೂರನ್ನು ಇಡಬಹುದು. ಸೊ ಇದು ಕೂಡ ಒಂದೊಳ್ಳೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಟ್ರೇಡ್ ಜಿನಿಯಲ್ಲಿ. ಓಕೆ, ಸೊ ಅಂಡ್ ರಿಮೈನಿಂಗ್, ಈಗ ನಾನು ಚಾರ್ಟ್ ನೋಡ್ತಾ ಇರ್ತೀನಿ, ನನಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ನಾನು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್ ನ ಅನಾಲಿಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ ಅಂಡ್ ಟ್ರೇಡಿಂಗ್ ಟರ್ಮಿನಲ್ ಆಗಿ ಬೇರೆದನ್ನ ಯೂಸ್ ಮಾಡ್ತಾ ಇದ್ದೆ. ಈಗ ನನಗಿಲ್ಲಿ ಟ್ರೇಡಿಂಗ್ ವ್ಯೂ ಟರ್ಮಿನಲ್ ಏನಿದೆಯಲ್ಲ, ಆಟೋಮೆಟಿಕ್ ಕಂಪ್ಲೀಟ್ ಆಗಿ ನನಗೆ ಇಲ್ಲೇ ಸಿಕ್ಬಿಡುತ್ತೆ. ಅಂಡ್ ನನ್ನ MP ಮಾರ್ಕೆಟ್ ಪಾಠಶಾಲಾ ಟ್ರೇಡ್ ಸೆಟಪ್ ಏನಿದೆ ಅದು ಕೂಡ ನಾನು ಇದರಲ್ಲೇ ಲಾಗಿನ್ ಮಾಡ್ತಾ ಇದ್ದೀನಿ ಈಗ. ಸೊ ಕಂಪ್ಲೀಟ್ ನಾನು ಒಂದೇ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ಸಾಕು. ಇಷ್ಟು ದಿವಸ ನಾನು ನೋಡಿ, ಈಗೂ ಕೂಡ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದೀನಿ, ಅಪ್ಕಮಿಂಗ್ ಇವೆಂಟ್ ಬೇರೆ ಬೇರೆ ಎಲ್ಲವನ್ನೂ ಓಪನ್ ಮಾಡಿದೀನಿ. ಆದ್ರೆ ಈಗ ಒಂದೇ Q+ ಅಂತ ಏನಿದೆ, ಇದನ್ನ ಓಪನ್ ಮಾಡ್ಬಿಟ್ರೆ ನನ್ನ ಟ್ರೇಡ್ ಸೆಟಪ್ ಕೂಡ ಇಲ್ಲೇ ಬರುತ್ತೆ. ನಾನು ಇಲ್ಲಿ ನೋಡ್ತಾ ಇರ್ತೀನಿ, ಇಲ್ಲಿಗೆ ಬಂದು ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಈ ಲೆವೆಲ್ಗೆ ಬಂದಾಗ ನಾ ಬೈ ಮಾಡಬೇಕು ಅಂತ ಇದೀನಿ. ಇಲ್ಲಿ ಬಂದು ಟಚ್ ಆದ ತಕ್ಷಣ ನಾನು ಇದನ್ನ ಬೈ ಮಾಡಬೇಕು. ಸೊ ಇಲ್ಲಿ ನಾನು ಬೈ ಆರ್ಡರ್ ಎಕ್ಸಿಕ್ಯೂಷನ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಕೂತಿರ್ತೀನಿ, ಜಸ್ಟ್ ಬೈ ಮಾಡ್ತೀನಿ ಅಷ್ಟೇ. ಅಂಡ್ ಇಲ್ಲೇ ನಾನು ಸ್ಟಾಪ್ ಲಾಸ್ ಇಡಬಹುದು, ಟಾರ್ಗೆಟ್ ಇಡಬಹುದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಡಬಹುದು. ಸೊ ಒಂದೇ ಪೇಜ್ ಅಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಒಂದೊಂದು ಸೆಕೆಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಕೂಡ ನನಗೆ ಬಹಳ ತುಂಬಾ ಸೇವ್ ಆಗುತ್ತೆ. ರಾಘವೇಂದ್ರ ಅವರೇ, ಒಂದ್ 2 ನಿಮಿಷ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದಾದ್ಮೇಲೆ ಏನೇ ಕ್ವಶನ್ ಇದ್ರು ಕೇಳಿ. ಅಂಡ್ ಇನ್ನೊಂದ್ 2-3 ಸ್ಲೈಡ್ ಇದೆ ಅಷ್ಟೇ, ಅದಾದ್ಮೇಲೆ ನಿಮ್ದು ಏನೇ ಕ್ವಶನ್ ಇದ್ರು ಕೇಳಿ. ಅಂಡ್ ಇನ್ನೊಂದು ಅನ್ಲಿಮಿಟೆಡ್ ಅಲರ್ಟ್. ಈಗ ನಾನು ಫಾರ್ ಎಕ್ಸಾಂಪಲ್ ಗ್ರಾನುಲಸ್ ಇದೆ, 420 ರೂಪಾಯಿಗೆ ಬೈ ಮಾಡಿದೀನಿ, 422 ರೂಪಾಯಿ ಹೋದ್ರೆ ನನಗೆ ಅಲಾರಾಮ್ ಬರ್ಲಿ ಅಂತ ನಾನು ಸೆಟ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಇದು ನಾನು ಅನ್ಲಿಮಿಟೆಡ್ ಸೆಟ್ ಮಾಡ್ಕೋಬಹುದು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈಗ 422 ರುಪೀಸ್ ಇದೆ ಆಲ್ರೆಡಿ. ಈಗ ಗ್ರಾನುಲಸ್ ಅನ್ನೋ ಕಂಪನಿ 422 ರುಪೀಸ್ ಇದೆ. ನನ್ನ ಸಪೋರ್ಟ್ ಪ್ರಕಾರ 420 ರುಪೀಸ್ಗೆ ಬಂದಾಗ ನಾನು ಬೈ ಮಾಡ್ಬೇಕು ಇದು ನಾನು ಅಲಾರಾಮ್ ಇಟ್ಕೊಂಡ್ಬಿಟ್ರೆ, 420 ರುಪೀಸ್ ಬಂದಾಗ ಅಲಾರಾಮ್ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಸ್ಟಾಕ್ ಇಲ್ಲಿಗೆ ಬಂದ್ರೆ ನನಗಿದು ಆಟೋಮೆಟಿಕ್ ಆಗಿ ಮೊಬೈಲ್ ಅಲ್ಲಿ ಮತ್ತು ವೆಬ್ಸೈಟ್ ಅಲ್ಲಿ ಎರಡರ ಕಡೆನೂ ಅಲರ್ಟ್ ಕೊಡುತ್ತೆ. ಓಕೆ, ಸೊ ಈ ಫ್ಯೂಚರ್ ಕೂಡ ನಾವು ಅನ್ಲಿಮಿಟೆಡ್ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಆಪ್ಷನ್ ಚೈನ್. ಈಗ ಎಷ್ಟೋ ಜನ, ನಾನು ಆಪ್ಷನ್ ಚೈನ್ ಯೂಸ್ ಮಾಡಲ್ಲ, ಬಟ್ ಎಷ್ಟೋ ಜನ ಆಪ್ಷನ್ ಚೈನ್ ಯೂಸ್ ಮಾಡ್ತಾರೆ. ನಾವು ವಾಚ್ ಲಿಸ್ಟ್ ಅಲ್ಲಿ ಇದನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ಸ್ ನಾನು ಯಾವ್ದು ಬೈ ಮಾಡ್ತೀನಿ ಅಲ್ವಾ, ಅದನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಚೈನಿಗೆ ಹೋಗ್ಬಿಟ್ರೆ ಇನ್ ದ ಮನಿ, ಅಟ್ ದ ಮನಿ ಅಂಡ್ ಆಲ್ಸೋ ಇಲ್ಲೇ ನಾವು ಬೈ ಅಂತ ಕ್ಲಿಕ್ ಮಾಡ್ಬಿಟ್ರೆ ಆಟೋಮೆಟಿಕ್ ಅಲ್ಲೇ ಬೈ ಮಾಡ್ಬೋದು ನಾವು ಇದನ್ನ. ಅಥವಾ ಇಲ್ಲಿ ಆಡ್ ಅಂತ ಕೊಟ್ರೆ ವಾಚ್ ಲಿಸ್ಟಿಗೆ ಆಡ್ ಆಗತ್ತೆ. ಓಕೆ, ಸೊ ಇನ್ನೊಂದು ಏನು ಅಂತಂದ್ರೆ, ನೆಕ್ಸ್ಟ್ 1 by 1 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆರ್ಡರ್ ಸ್ಲೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಈಗ ನಾನು ಬ್ಯಾಂಕ್ ನಿಫ್ಟಿ ಎಲ್ಲ ಕೆಲವೊಂದು ಟೈಮು 3000 4000 ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ನಾನು ಮ್ಯಾಕ್ಸಿಮಮ್ ಒಂದು ಆರ್ಡರ್ ಅಲ್ಲಿ ನಾನು ಏನ್ ಮಾಡ್ಬೋದು, ಈಗ 900 ಮಾತ್ರ ಮಾಡ್ಬೋದು. ಬೇರೆ ಕಾಂಪಿಟೇಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಾನು 1800 ಕ್ವಾಂಟಿಟಿ ಮಾಡಬೇಕು ಅಂತಂದ್ರೆ ಐಸ್ಬರ್ಗ್ ಅಂತೂ ಇದೆ, ಅಥವಾ ಬೇರೆ ಬೇರೆ ಫ್ಯೂಚರ್ ಗಳಿದಾವೆ. ಸೊ ನಾನು ಇಲ್ಲಿ ಒಂದೇ ಆರ್ಡರ್ ಇಡ್ತೀನಿ, ಆಟೋಮೆಟಿಕ್ ಆಗಿ ಆರ್ಡರ್ ಸ್ಲೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 900 ಕ್ವಾಂಟಿಟಿ ಬ್ಯಾಂಕ್ ನಿಫ್ಟಿ ಇದೆ, ನಾನು 1000 ಕ್ವಾಂಟಿಟಿ ಮಾಡಬೇಕು ಅಂತ ಇರ್ತೀನಿ. ಎರಡೆರಡು ಆರ್ಡರ್ ಪ್ಲೇಸ್ ಮಾಡೋದು ಬೇಡ, ಒಂದು ಆರ್ಡರ್ಗೆ ಆಟೋಮೆಟಿಕ್ 900 ತಗೊಳುತ್ತೆ, ಇನ್ನೊಂದು ಆರ್ಡರ್ಗೆ ಆಟೋಮೆಟಿಕ್ ಆಗಿ 1000 ತಗೊಳುತ್ತೆ. ಸೊ ನಾನು ಮಲ್ಟಿಪಲ್ ಟೈಮ್ ಆರ್ಡರ್ ಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಒಂದೇ ಸತಿ ಆರ್ಡರ್ ಮಾಡ್ಬಿಟ್ರೆ ಸಾಕು, ಆಟೋಮೆಟಿಕ್ ಆರ್ಡರ್ ಸ್ಲೈಸ್ ಆಗತ್ತೆ. ಓಕೆ, ದಿಸ್ ಆಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಇನ್ನೊಂದೇನು ಅಂದ್ರೆ, ನಿಮ್ ಕಡೆ ಏನಾದ್ರು ಆಲ್ಗೋ ಟ್ರೇಡಿಂಗ್ ಇತ್ತು ಅಂದ್ರೆ ಫ್ರೀ API ಕೂಡ ಸಿಗತ್ತೆ. ಇದಕ್ಕೆ ಯಾವುದೇ ತರ ಚಾರ್ಜಸ್ ಇಲ್ಲ. ಬೇರೆದ್ರಲ್ಲಿ ಅಲರ್ಟ್ ಫಾರ್ ಟ್ರೇಡ್ ಲೈನ್ ಎಸ್ ಬರುತ್ತೆ ಪ್ರಭು ಅವರೇ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಬೇರೆ ಏನೋ ಇದನ್ನ ನೋಡ್ತಾ ಇದ್ದೀರಾ, ಲೈಕ್ ಆಲ್ಗೋ ಟ್ರೇಡಿಂಗ್ ನಿಮ್ಮ ಹತ್ರ ಇದೆ, ಅಥವಾ ಬೇರೆ ಹತ್ರ ನೀವು ಆಲ್ಗೋ ಟ್ರೇಡಿಂಗ್ ತಗೊಂಡಿದ್ದೀರಾ. ಸೊ ಅವರಿಗೆ API ಎವ್ರಿ ಮಂತ್ ಚಾರ್ಜ್ ಮಾಡ್ತಾರೆ, ಬಟ್ ಇದರಲ್ಲಿ ನಮಗೆ ಕಂಪ್ಲೀಟ್ ಆಗಿ ಫ್ರೀ ಸಿಗತ್ತೆ API. ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಪಾಠಶಾಲಾಗೋಸ್ಕರನೇ ನನಗೆ ಡೆಡಿಕೇಟೆಡ್ ಎಕ್ಸಿಕ್ಯೂಟಿವ್ ಬೇಕು ಅಂತ ಹೇಳಿದೆ. ಅವ್ರು ನಂಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಡೆಡಿಕೇಟೆಡ್ ಎಕ್ಸಿಕ್ಯೂಟಿವ್ ಕೊಡಲ್ಲ ಸರ್, ನಾನು ನಿಮ್ಗೆ ಡೆಡಿಕೇಟೆಡ್ ಮ್ಯಾನೇಜರ್ನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಮಾರ್ಕೆಟ್ ಪಾಠಶಾಲಾ ಫಾಲೋವರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಕಂಪ್ಲೀಟ್ ಆಗಿ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡ್ತೀವಿ. ಇಟ್ ಮೇ ಬಿ 1%, ಇಟ್ ಮೇ ಬಿ 1000%. ಇದು ಅವ್ರು ನಂಗೆ ಮಾಡ್ಕೊಡ್ತೀನಿ ಅಂತ ಅವ್ರ ಕಡೆಯಿಂದ ಪ್ರಾಮಿಸ್ ಕೊಟ್ಟಿರೋದು. ಸೊ ನಮಗೆ ಸುರೇಂದರ್ ಅವರು ಎಟ್ ಪ್ರೆಸೆಂಟ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಅವ್ರು ನಮಗೆ ಇಮಿಡಿಯೇಟ್ ಆಗಿ ರೆಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಅಂಡ್ ನಾನು ಕೂಡ ಸುಮಾರು ಜನಕ್ಕೆ ಯಾರು ಅಕೌಂಟ್ ಓಪನ್ ಮಾಡಿದ್ದಾರೆ ಎಲ್ಲರಿಗೂ ಕಾಲ್ ಮಾಡಿದೆ ನಾನು, ಯಾವ ತರ ಸರ್ವಿಸ್ ಸಿಗ್ತಾ ಇದೆ ನಿಮ್ಗೆ ಅಂತ ಹೇಳಿ. ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗ್ತಾ ಇದೆ. ಅಂಡ್ ಯಾರ ವ್ಯಕ್ತಿ ನನಗೆ ಸರ್ ಇದು ನಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರಲ್ಲ, ಅವ್ರಿಗೆ ನಾನು ಕಳಿಸಿದ್ಮೇಲೆ ಆ ವ್ಯಕ್ತಿ ನಂಗೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಇಟ್ ಮೀನ್ಸ್ ಏನು ಅಂತಂದ್ರೆ ಅವ್ರಿಗೆ ರೆಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನಾನು ಇದು ಮಾಡಿದೀನಿ ಆದ್ರೆ ನಂಗೆ ಇದು ವಾಪಸ್ ನಂಗೆ ಸರ್ವಿಸ್ ಸಿಕ್ಕಿಲ್ಲ ಅಂತ ಹೇಳಿ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನಾನು ವಾಪಸ್ ಅವರಿಗೆ ಸುರೇಂದ್ರ ಅವ್ರಿಗೆ ಕಳಿಸ್ತಾ ಇದ್ದೀನಿ ಆ ಡೀಟೇಲ್ಸ್ ನ.
ಆ ವ್ಯಕ್ತಿ ಮತ್ತೆ ಅವ್ನು ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ಅರ್ಥ ಏನು? ಸೊ ಹಿ ಹ್ಯಾಸ್ ಆಲ್ರೆಡಿ ಗಾಟ್ ದ ರೆಸೊಲ್ಯೂಷನ್ ಅಂತ ಅರ್ಥ ಅಲ್ವಾ? ಸೊ ಇದು ಟ್ರೇಡ್ ಜಿನಿ ಅವರ ಮೊಬೈಲ್ ಅಪ್ಲಿಕೇಶನ್ ಫ್ಯೂಚರ್. ಬಟ್ ನಾನು ಟ್ರೇಡ್ ಜಿನಿ ಯೂಸ್ ಮಾಡಿದಕ್ಕೆ ನಮ್ಮ ಫಾಲೋವರ್ಸ್ ನಾನು ಏನ್ ಮಾಡ್ಬೇಕು ಅಂತ ಇದೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ನೋಡಿರ್ತೀರಾ, ಸೊ SMS ಎಲ್ಲ ನಿಮ್ಗೆ ಆಲ್ರೆಡಿ ಬಂದಿದೆ. ಸೊ ನನ್ನ ಕಡೆಯಿಂದ ಏನ್ ನಿಮ್ಗೆ ಸಪೋರ್ಟ್ ಅಡಿಷನಲ್ ಆಗಿ ಸಿಗುತ್ತೆ ಅಂತಂದ್ರೆ, ನೀವು ನಾನೊಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ವಿದಿನ್ ವೆರಿ ಫ್ಯೂ ಡೇಸ್ ಅಲ್ಲಿ. ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಡೈಲಿ ಪವರ್ ಲೈನ್, ನಾನು ಆಕ್ಚುಲಿ ಮುಂಚೆ ಮಾರ್ಕೆಟ್ ಪಾರ್ಟ್ಸ್ ಅಲ್ಲಿ ಪವರ್ ಲೈನ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದೆ, ಬಟ್ ಈಗ ಸ್ಟಾಪ್ ಮಾಡಿದ್ದೀನಿ. ಎವ್ರಿ ಡೇ ನಾಳೆ ಪವರ್ ಲೈನ್ ಏನಿದಾವೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಅಂತ ಇವತ್ತಿನ ದಿನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇರೋದು. ಅಂಡ್ ಇಂಡೆಕ್ಸ್ ಗಳಿಗೆ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳೇನು? ಇಂಡೆಕ್ಸ್ ಅಂದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಯಾವುದು ಇವತ್ತು ಎಕ್ಸ್ಪೈರಿ ಇದೆ ಅಥವಾ ನಾಳೆ ಎಕ್ಸ್ಪೈರಿ ಇದೆ, ಅದಕ್ಕೆ ಯಾವ್ದು ಇಂಡೆಕ್ಸ್ ಗಳಿಗೆ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆ ಅನ್ನೋದು ನಂಗೆ ಸಿಗತ್ತೆ. ಸೊ ನಾನು ನಿಮ್ಗೆ ಅದನ್ನ ಫ್ರೀ ಆಗಿ ಕೊಡ್ತೀನಿ. ಅಂಡ್ ಎವ್ರಿ ಡೇ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಏನಿರ್ತಲ್ಲ, ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಏನಾಗಬಹುದು ಅಂತ ಹೇಳಿ ಪ್ರೀ ಮಾರ್ಕೆಟ್ ಕೊಡ್ತೀನಿ. ಅಂಡ್ ಡೆಡಿಕೇಟೆಡ್ ಎಕ್ಸಿಕ್ಯೂಟಿವ್ ನಮಗೆ ಸಪೋರ್ಟ್ ಕೂಡ ಇರುತ್ತೆ ನಮ್ಮ ಇದರಿಂದಾನೆ. ಥ್ಯಾಂಕ್ಸ್ ಫಾರ್ ಇಫೆಸ್, ಕುಡ್ ಯು ಪ್ಲೀಸ್ ಶೋ ಇಟ್ ಆನ್ ಸ್ಕ್ರೀನ್ ಅಂತ ಹೇಳ್ತಿದ್ದಾರೆ. ಯಾವ್ದನ್ನ ಸರ್ ಪ್ರಭು ಅವರೇ? ಟ್ರೇಡ್ ಲೈನ್ ಅಲರ್ಟ್ ಖಂಡಿತವಾಗ್ಲೂ ಮಾಡಬಹುದು. ಸೊ ಅದನ್ನ ಯಾವ್ಯಾವ ತರ ಮಾಡ್ಬೇಕು ಕಂಪ್ಲೀಟ್ ಆಗಿ ನನ್ ಈಗ ಏನಾರ ಕ್ವಶನ್ ಇತ್ತು ಅಂದ್ರೆ ಕೇಳಿ. ಟ್ರೇಡ್ ಲೈನ್ ಅಲರ್ಟ್ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಏನೇನು ಮತ್ತೆ ನೆಕ್ಸ್ಟ್ ಡೌಟ್ ಇದೆ ಅವೆಲ್ಲವನ್ನು ನಾನು ನಿಮ್ಗೆ ಸುರೇಂದರ್ ಅವರು ಹ್ಯಾಂಡ್ ಓವರ್ ಕೊಡ್ತೀನಿ. ನಾನು ಅವ್ರ ನಿಮ್ಮ ಹತ್ರ ಮಾತಾಡ್ತಾರೆ. ಏನೇ ಡೌಟ್ ಇದ್ರು ಅವ್ರು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಹೋಪ್ ನಾನು ಏನಾದ್ರೂ ನನ್ನ ಕಡೆಯಿಂದ ಕ್ವಶನ್ ಇತ್ತು ಅಂದ್ರೆ ಕೇಳಿ. ನಾನೊಂದು 5 minutes ನಾನು ಇರ್ತೀನಿ. ಅದಾದ್ಮೇಲೆ ಸುರೇಂದರ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆ ಎಕ್ಸಿಕ್ಯೂಟಿವ್ ಹೂ ಕಾಲ್ಡ್ yesterday during the meeting, I asked him to call in half an hour of tomorrow, that's why. So at 4 PM, but he has not called till now. So I will arrange it, sir. ಮದನ್ ಕುಲಕರ್ಣಿ ಅವರೇ, ನಾನು ಟೇಕ್ ಕೇರ್ ಮಾಡ್ತೀನಿ. ಸೊ ವಿಜಯ್ ಸೂರ್ಯ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಸೊ another 5 minutes I will be here. ಏನೇ ಕ್ವಶನ್ ಇದೆ ಅಂದ್ರೆ ಬೇಗ ಬೇಗ ಕೇಳಿ, ಇಲ್ಲ ಅಂತಂದ್ರೆ ಸರ್ ಟೆಕ್ನಿಕಲ್ ಟೀಮ್ ಹತ್ರ ಮಾತಾಡಬೇಕು ಸರ್. ಸರ್ ಹೇಳಿ. ಟೆಕ್ನಿಕಲ್ ಟೀಮ್ ಹತ್ರ ಮಾತಾಡಬೇಕು ಸರ್. ಟೆಕ್ನಿಕಲ್ ಟೀಮ್ ಹತ್ರ ಮಾತಾಡಬೇಕು ಅಂದೆ. ಹೌದು ಸರ್, ಇದ್ದಾರೆ. ಓಕೆ ಸರ್, ಅವ್ರು ಕನೆಕ್ಟ್ ಆಗುತ್ತೆ. ಎಸ್ ಒಂದ್ ಸೆಕೆಂಡ್. ಅಂದ್ರೆ ಈಗ ನನಗೆ ಏನ್ ಕ್ವಶನ್ ಇತ್ತು ಅಂದ್ರೆ ಕೇಳ್ಬಿಡಿ. ಈಗ ಅರೌಂಡ್ 6:17 ಆಗಿದೆ. 6:25 ತನಕ ನನಗೆ ಏನಾದ್ರು ಕ್ವಶನ್ ಇತ್ತು ಅಂದ್ರೆ ಕೇಳಿ. 6:25 ಮೇಲ್ಗಡೆ ಮಾಡ್ಸಿದ್ದೀನಿ ಸರ್. ಈಗ ಅವ್ರ ಹತ್ರ ಬೇರೆ ಡಿಸ್ಕಷನ್ ಮಾಡಬೇಕು. ಅವ್ರು ಬಂದ್ರೆ ಮಾಡಿ. ಸೊ another 5 minutes ಓನ್ಲಿ. ನನ್ನ ಜೊತೆ ಯಾರು ಮಾತಾಡಬೇಕು ಅಂದ್ರೆ ಕನೆಕ್ಟ್ ಮಾಡ್ಬಿಟ್ಟು ನಾನು ಹೋಗ್ತೀನಿ, ಆಮೇಲೆ ಅವ್ರು ಮಾತಾಡ್ತಾರೆ. ಸರ್ ಐ ಆಮ್ ಟ್ರೈಂಗ್ ಟು ಓಪನ್ ಅಕೌಂಟ್ ಬಟ್ ಆಸ್ಕಿಂಗ್ ಫಾರ್ ಲೊಕೇಶನ್ ಆಕ್ಸೆಸ್. ಸರ್ ಲೊಕೇಶನ್ ಆಕ್ಸೆಸ್ ಏನ್ ಮಾಡಬೇಕು ಅಂತಂದ್ರೆ, ಯಾರ್ಯಾರು ಇಶ್ಯೂ ಬರ್ತಾ ಇದೆ ಜಸ್ಟ್ ನೋಡಿ. ಗೂಗಲ್ ಕ್ರೋಮ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ, ನಿಮ್ಮ ಲೊಕೇಶನ್ ಆಕ್ಚುಲಿ ನೀವು ಇಂಡಿಯಾದಿಂದ ಮಾತ್ರ ಅಕೌಂಟ್ ಓಪನ್ ಮಾಡಬಹುದು, ಬೇರೆ ಕಡೆ ಇದ್ರೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗ್ಬೇಕು. ಸೆಟ್ಟಿಂಗ್ಸ್ ಗೆ ಹೋಗಿ ಇಲ್ಲಿ ಸೈಟ್ ಸಿಸ್ಟಮ್ ಅಕ್ಸೆಸಿಬಿಲಿಟಿ, ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಬರುತ್ತೆ. ಇಲ್ಲಿ ಒಂದ್ ಕಡೆ ಮೊಬೈಲ್ ಅಲ್ಲಿ ನಾನು ಒಂದು ರೆಕಾರ್ಡ್ ಮಾಡಿ ಕಳಿಸಿದೀನಿ. ಎಕ್ಸ್ಟೆನ್ಷನ್ ನೋಡೋಣ. ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಬರುತ್ತೆ. ಇಲ್ಲ ಒಂದ್ ಕಡೆ ಒಂದು ವಿಡಿಯೋ ಇದೆ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೈಟ್ ಸೆಟ್ಟಿಂಗ್ ಗೆ ಹೋಗಿ ಅಲ್ಲಿ ನಿಮಗೆ ಸೈಟ್ ಸೆಟ್ಟಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾರಿಗೂ ಕಳಿಸಿದ್ದು ಒಂದು ವಿಡಿಯೋ ಇದೆ, ಅದನ್ನ ಪ್ಲೇ ಮಾಡ್ತೀನಿ ನೋಡಿ. ಇವತ್ತಿನ ದಿನ ಆಲ್ರೆಡಿ ಒಬ್ರು ಯಾರೋ ಟ್ರೇಡ್ ಮಾಡ್ಬಿಟ್ಟು ಪ್ರಾಫಿಟ್ ಮಾಡಿ ಹಾಕಿದ್ದಾರೆ. ಗುಡ್. ಎಸ್, ಸೈಟ್ ಸೆಟ್ಟಿಂಗ್ ಕೇಳಿದಿರಲ್ಲ, ಅದಕ್ಕೆ ಅಪ್ಲೈ ಮಾಡಿದೀನಿ ನೋಡಿ ಯಾವ ತರ ಮಾಡಬೇಕು ಅಂತ. ಸಾರಿ, ಇದಲ್ಲ. ಎಸ್, ಸೊ ಇದು ಈ ತರ ಎರರ್ ಬರ್ತಾ ಇದೆ, ಸೈಟ್ ಸೆಟ್ಟಿಂಗ್ ಅಂತ. ಸೊ ಈಗ ನಾನು ನೋಡಿ ಅಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ, ಸೆಟ್ಟಿಂಗ್ಸ್ ಗೆ ಹೋಗ್ತೀನಿ. ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಆ ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲೊಕೇಶನ್ ಅಂತ ಇದೆ, ಆ ಲೊಕೇಶನ್ ಎನೇಬಲ್ ಮಾಡ್ಬೇಕು ನಾವು. ಅಂದ್ರೆ ಕರೆಂಟ್ಲಿ ನಾವು ಇಂಡಿಯಾದಲ್ಲೇ ಇದೀವಿ ಅಂತ ಹೇಳೋಕೋಸ್ಕರ ಹೇಳುತ್ತಷ್ಟೇ. ಅದು ಆಫ್ ಇದ್ರೆ ಬರಲ್ಲ, ಅದನ್ನ ಆನ್ ಮಾಡಿ. ಎಸ್, ಸೊ ಬೇರೆ ಏನಾದ್ರು ಕ್ವಶನ್ ಇದೆಯಾ? ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ಯಾರು ಕೇಳಿದ್ದು? ಎಸ್, ರಾಘವೇಂದ್ರ ಅವರೇ, ಪ್ರಭು ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ದರ್ಶನ್ ಇಲ್ಲಿ ಬೆಂಗಳೂರಿಂದ. ಎಸ್ ಸರ್. ಸರ್ ಇದು ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಇವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗಿರುತ್ತಲ್ಲ, ಅದಕ್ಕೆ ವ್ಯೂ ಆರ್ಡರ್ ಮಾಡ್ಬೋದಾ, ಹಾಕ್ಬೋದಾ? ಅದಕ್ಕೆ ವ್ಯೂ ಆರ್ಡರ್ ಇದ್ ಮಾಡ್ಬೋದಾ ಅಂತ. ಬ್ರಾಕೆಟ್ ಆರ್ಡರ್. ಒಂದ್ ಸೆಕೆಂಡ್, ನಾ ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಅವ್ರ ಜೊತೆ.
ಅವ್ರು ಆನ್ಸರ್ ಮಾಡ್ತಾರೆ ಇದಕ್ಕೆ. ನನಗೆ ಏನಾದ್ರು ಕೇಳ್ಬೇಕು ಕೇಳಿ. ಟೆಕ್ನಿಕಲ್ ಅನದರ್ 2 minutes ಅಲ್ಲಿ ಅವ್ರು ಕನೆಕ್ಟ್ ಮಾಡ್ತೀನಿ, ಅವ್ರು ಮಾತಾಡ್ತಾರೆ. ಇನ್ನೇನಿಲ್ಲ ಸರ್, ಅದೇ ಡೌಟ್. ಸೊ ನೋಟ್ ಮಾಡ್ಕೊಳ್ಳಿ ಸುರೇಂದರ್ ಅವರೇ, ಅವ್ರ ಕ್ವಶನ್ಗೆ ಆನ್ಸರ್ ಮಾಡೋ ಅಂತಾರೆ. ಮಾರ್ಕೆಟ್ ಪಾಠಶಾಲಾ ಬ್ರೋಕರೇಜ್ ಕನ್ಸೆಷನ್ ಇಲ್ಲ ಸರ್. ಇಲ್ಲ ಸರ್. ಸೊ ಸೆಟಪ್ ಕಂಪ್ಲೀಟ್ ನಿಮ್ಗೆ ಸಪೋರ್ಟ್ ಫ್ರೀ ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ರೆಸೊಲ್ಯೂಷನ್ ಕೊಡ್ತಾರೆ. ಆ ತರ ಸರ್ವಿಸ್ ನಮಗೋಸ್ಕರ ಕೊಡ್ತಾ ಇದ್ದಾರೆ. ಇದು ಡೆಡಿಕೇಟೆಡ್ ಮಾರ್ಕೆಟ್ ಪಾಠಶಾಲಾ ಕೊಡ್ತಾ ಇದ್ದಾರೆ ಸರ್ ಕೃಷ್ಣ ಮಾರುತಿ ಅವರೇ. ಭೀಮರಾಯಪುರ ಆಗತ್ತೆ. ನಾನು ಒಂದು ವಿಡಿಯೋ ಹಾಕಿದೀನಿ ನೋಡಿ, ಗ್ರಾಜುಯೇಟೆಡ್ ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಹಾಕಿದೀನಿ, ಅದನ್ನ ವಾಚ್ ಮಾಡಿ, ಬರುತ್ತೆ. AMC ಚಾರ್ಜಸ್ ಹೌದು ಸರ್, ಅಕೌಂಟ್ ಓಪನಿಂಗ್ ಫ್ರೀ ಇದೆ. AMC ಚಾರ್ಜಸ್ 300 rupees ಇದೆ. 1 ವರ್ಷ ಆದ್ಮೇಲೆ ಪೇ ಮಾಡೋದು, ಅದ್ ತನಕ ಏನಿಲ್ಲ ಸರ್. ಅಕೌಂಟ್ ಓಪನ್ ಆದ್ಮೇಲೆ ಕಾಲ್ ಸೆಗ್ಮೆಂಟ್ ಆಟೋಮೆಟಿಕಲಿ ಆಕ್ಟಿವೇಟ್ ಆಗಿರುತ್ತಾ? ಆಲ್ ಸೆಗ್ಮೆಂಟ್ ಹೌದು ಸರ್ ಆಗಿರುತ್ತೆ. ಆಗಿಲ್ಲ ಅಂತಂದ್ರೆ ಮಾಡ್ಕೊಡ್ತಾರೆ, ಆಗಿರುತ್ತೆ ಬೈ ಡಿಫಾಲ್ಟ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಶೋರ್. ಸೊ ನಾ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಏನೇ ಕ್ವಶನ್ ಇತ್ತಂದ್ರೆ ಅವರಿಗೆ ಕೇಳಿ, ಆಯ್ತಾ? ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಥ್ಯಾಂಕ್ ಯು. ನಾನು ಹಾಗೆ ಮ್ಯೂಟ್ ಮಾಡಿರ್ತೀನಿ. ಏನೇ ಕ್ವಶನ್ ಇದ್ರು ಆನ್ಸರ್ ಮಾಡ್ಬೋದು ನೀವು. ಥ್ಯಾಂಕ್ ಯು, ಬಾಯ್. ಪ್ರಭಾ, ನೀವು ಕ್ವಶನ್ ಕೇಳ್ಬೋದು. ಸರ್ ದರ್ಶನ್ ಅಂತ ಹೇಳಿ ಬೆಂಗಳೂರಿಂದ. ಹೇಳಿ ಸರ್. ಸರ್ ಇದು ನಾವು ಆರ್ಡರ್ ಪ್ಲೇಸ್ ಮಾಡಿರ್ತೀವಲ್ಲ, ಆರ್ಡರ್ ಪ್ಲೇಸ್ ಆದ್ಮೇಲೆ ಬ್ರಾಕೆಟ್ ಆರ್ಡರ್ ಮಾಡ್ಕೋಬೋದಾ? ಆರ್ಡರ್ ಪ್ಲೇಸ್ ಆದ್ಮೇಲೆ ಬ್ರಾಕೆಟ್ ಮಾಡಕ್ಕಾಗಲ್ಲ. ಇದು ಬ್ರಾಕೆಟ್ ಆರ್ಡರ್ ಯೂಸ್ ಏನಂದ್ರೆ ಇಟ್ ಇಸ್ ಮೇನ್ಲಿ ಫಾರ್ ಪುಟ್ಟಿಂಗ್ ಬೋತ್ ಟಾರ್ಗೆಟ್ ಅಂಡ್ ಸ್ಟಾಪ್ ಲಾಸ್. ಇವಾಗ ಆರ್ಡರ್ ಪ್ಲೇಸ್ ಆಗಿದ್ಮೇಲೆ ಯು ಕೆನಾಟ್ ಯೂಸ್ ಬ್ರಾಕೆಟ್. ಓಕೆ ಸರ್, ಓಕೆ ಓಕೆ. ಥ್ಯಾಂಕ್ ಯು ದರ್ಶನ್. Prabhu, you can ask question. Prabhu, hello. Okay, next. Bharat. Hello. Hi, yes, Prabhu. Hello. Sir, I just wanted to know, the trend line can alert add ಮಾಡಬಹುದಾ? Trend line? Trend line, for example, ನನಗೆ ascending triangle pattern ಗೆ ನಾನು ಟ್ರೆಂಡ್ ಲೈನ್ ಹಾಕಿದ್ದೀನಲ್ವಾ, ಸೊ ಅದಕ್ಕೆ ನನಗೆ ಅಲರ್ಟ್ ಆಡ್ ಮಾಡಬಹುದಾ? ಅರ್ಥ ಆಗ್ಲಿಲ್ಲ, ಕ್ವಶನ್ ಅರ್ಥ ಆಗ್ಲಿಲ್ಲ. ಓಕೆ ಸರ್, ನಾನು ವಿಡಿಯೋ ಎನೇಬಲ್ ಮಾಡ್ತೀನಿ ಸರ್ ಇಲ್ಲಿ. ಸೊ ಈ ತರ ನಾನು ಅಲರ್ಟ್ ಮಾಡಬಹುದಾ ಅಂತ. ಪ್ರಭಾ ಅವ್ರು ಸರಿಯಾಗಿ ಕಾಣ್ತಾ ಇಲ್ಲ. ಸೊ ನಾ ಇವಾಗ ಈ ಟ್ರೆಂಡ್ ಲೈನ್ ಹಾಕಿದ್ದೀನಿ ಸರ್ ಇಲ್ಲಿ. ಸೊ ನನಗೆ ಇಲ್ಲಿ ನಾನು ಅಲರ್ಟ್ ಆಡ್ ಮಾಡ್ತೀನಿ. ಸೊ ಇಫ್ ಇಟ್ ಈಸ್ ಬ್ರೋಕನ್ ನನಗೆ ಅಲರ್ಟ್ ಬರಬೇಕು. ಇಲ್ಲ ಇಲ್ಲ, ಆ ಫೀಚರ್ ಇಲ್ಲ. ಅದು ಆಕ್ಚುಲಿ ಟ್ರೇಡಿಂಗ್ ವ್ಯೂ ಅವ್ರು ಕೊಟ್ಟಿರೋ ಫೀಚರ್. ಓಕೆ. ಬಟ್ ಈ ತರ ಏನ್ ಸಿಗಲ್ಲ. ಬಟ್ ಏನ್ ಮಾಡ್ಬೋದು ಅಂದ್ರೆ ರಫ್ಲಿ ನಿಮ್ಗೆ ಐಡಿಯಾ ಇರುತ್ತೆ, ಈ ಲೆವೆಲ್ ಕ್ರಾಸ್ ಆದ್ರೆ ಟ್ರೆಂಡ್ ಲೈನ್ ಬ್ರೇಕ್ ಆಗೇ ಆಗುತ್ತೆ. ಸೊ ಆ ಹಾರಿಜಾಂಟಲ್ ಲೈನ್ ಹಾಕಿ ಅಲ್ಲಿ ಯು ಕ್ಯಾನ್ ಪುಟ್ ಅಲರ್ಟ್ ರಫ್ಲಿ ಆ ಲೆವೆಲ್. ಯಾಕಂದ್ರೆ ನಿಮ್ಗೆ ಗೊತ್ತು ರಫ್ಲಿ ಲೆವೆಲ್